ಚಿಕ್ಕ ಚಿಕ್ಕ ವಯಸ್ಸಲ್ಲಿ ನಾವು ಕನ್ನಡ ಅಲ್ಲ ಅಲ್ಲಿ ಮೀನು ಹಿಡಿತಾರ ನೋಡಿ. ಬಿದ್ರೆ ಏನಾಗಲ್ಲ ಬಾ, ತಲೆ ಕೆಡಿಸ್ಕೊಬೇಡ. ನಡೆಯೋಕ್ಕಾಗುತ್ತಪ್ಪ ನಿನಗೆ? ಧೈರ್ಯ ಇದೆಯಾ? ಬಿದ್ದೆ ಕಣ. ನೋಡಿಲ್ಲ, ಬನ್ನಿ, ಚೆನ್ನಾಗಿದೆ ಲೊಕೇಶನು. ಈ ಕಡೆ ಒಳ್ಳೊಳ್ಳೆ ಮೀನುಗಳಿದ್ದಾವೆ, ಬಟ್ ಇಲ್ಲಿ ಹಿಡಿಯೋಕ್ಕಾಗಲ್ಲ. ಬೇಡ, ಕೈ ಸ್ಮೆಲ್ ಆಗುತ್ತೆ. ಕಿಶಮ್ಮ ಇಲ್ಲಿ ಫಿಶು ಮಾತಾಡುತ್ತೆ ಕಿಶಮ್ಮ. ಫಿಶು ಎಲ್ಲ ನನ್ನ ಆತ್ಮೀಯ ಕನ್ನಡ ಜನತೆಗೆ ಪ್ರದೀಪ್ ಗಗನ PGSK ಕನ್ನಡಿಗ ಯೂಟ್ಯೂಬ್ ಚಾನಲಿಂದ ಸ್ವಾಗತ ಸುಸ್ವಾಗತ. ಭಾನುವಾರ ಆಗಿರೋದ್ರಿಂದ ವಾರ ಬರ್ತಿದ್ದಂಗೆ ಮನೇಲೆಲ್ಲ ಗಲಿಬಿಲಿ ಸ್ಟಾರ್ಟ್ ಆಗ್ಬಿಡುತ್ತೆ. ಮನೇಲಿದ್ದು ಇದ್ದಿದ್ದು ಬೋರ್ ಆಗೈತೆ ಅಂತ ಹೇಳ್ತಾ ಇರ್ತಾರೆ. ಹಂಗೆ ಜಾಸ್ತಿ ದೂರ ಏನು ಕರ್ಕೊಬಂದಿಲ್ಲ. ನಮ್ಮ ಹಾಸನಿಂದ ಬರೀ ನಮಗೆ ಒಂದು 8 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಹೊರಗಡೆ ಇರೋರಿಗೆ ದೂರ ಆಗ್ಬೋದು, ನಮಗೆ ಮಾತ್ರ ಒಂದು 8 ಕಿಲೋಮೀಟ್ರ್ ಆಗುತ್ತೆ. ಆಲ್ಬಾಗಿಲು ಕಟ್ಟೆ ಅಂತ ತುಂಬ ಜನ ನೋಡಿರ್ತಾರೆ. ನಾವು ಪದೇ ಬಂದಿದ್ದೀವಿ. ಆದರೂ ಇನ್ನೇ ಮಾಡೋದು, ಮನೇಲಿ ಕುಂತ್ಕೊಂಡು ಬೋರ್ ಆಗುತ್ತಲ್ಲ, ಹಂಗೆ ಬ್ಲಾಗು ಮಾಡೋದ. ನಮ್ಮ ಆಲ್ಬಾಗಿಲು ಕಟ್ಟೆನ ನಮ್ಮ ಕಡೆಯಿಂದ ವೀಡಿಯೋ ಮಾಡಿ ತೋರಿಸೋದ ಅಂತ ಬಂದಿದ್ದೀವಿ. ನಾನು ಮತ್ತು ನಮ್ಮ ವೈಫ್ ಅವರು, ನನ್ನ ಬೇಬಿ ಮಲ್ಕೊಬಿಟ್ಟೈತೆ ಕಿಶಮ್ಮ. ಇನ್ನು ನಮ್ಮ ಸಾಯಿಶ್ ಆಯ್ ಮಾಡಿರಿ, ಆಯ್ ಮಾಡಿ ಬಾಯಲ್ಲ, ಆಯ್ ಮಾಡೋ ಬಾಯಲ್ಲ. ಎಲ್ಲಿ ಬಂದಿದ್ದೀರಾ ಸಾಯಿಶು? ಬೀಚ ಇದು? ಕೆರೆನ? ಅದು ಕೆರೆನೇ, ಬಟ್ ಅದ್ರ ಹೆಸ್ರೇನು? ಆಲ್ಬಾಗಿಲು ಕಟ್ಟೆ. ಹಾಂ, ಚೆನ್ನಾಗಿದೆ. ಅಯ್ಯೋ ಸುಮ್ಮನೆ ಮಗಿಗೆ ಕೆಬ್ರಿಸ್ತೆ. ಹಾಂ, ಓನಮ್ಮ ಓನ. ಬಾಕಂದ ಬರ್ತೀರಾ? ಅಲ್ಲಿ ಕಿಶಮ್ಮ ಕೆರೆ ಬಂದಿದ್ದೀವಿ ಆಲ್ಬಾಗಿಲು ಕಟ್ಟೆಗೆ. ಅಲ್ಲಿ ನೋಡು, ತುಂಬ ಜನ ಟೆಂಪೋದಲ್ಲೆಲ್ಲ ಬಂದಾರೆ ಆಲ್ಬಾಗಿಲು ಕಟ್ಟೆಗೆ ನೋಡೋಕ್ಕೆ. ಹೋಗದ ಚಪ್ಪಲಿ ಯಾಕೆ ಅಂತಲ್ಲ, ಬರೀ ಆ ಕಡೆ ಏನಾದ್ರು ನೋಡಿದ್ರು. ಯಾಕೆ ನೋಡ್ದೆ, ಏನಕ್ಕೆ ನೋಡ್ದೆ, ಹೆಂಗ್ ನೋಡ್ದೆ ಅಂತ ಕೇಳ್ತೀಯ. ಅದಕ್ಕೆ ಸವಾಸ ಯಾಕೆ ಕಂಡ್ರು ಕಾಣ್ದಂಗೆ ಇದು ಬಿಡೋದು. ನನ್ನ ಜೊತೆಗಿದ್ದೀನಿ ಅಂತ ಹಿಂಗೆ ಆಡ್ತಿದ್ಯಾ? ಇಳಿದ್ರೆ ಏನು ಮಾಡ್ತೀಯಪ್ಪ? ಜೊತೆಗೆ ಇದೆಯಲ್ಲ, ಇನ್ನೇನು ಅದಕ್ಕೆ ಭಯ ಇರ್ಬೇಕಲ್ಲ, ಭಯ ಮಾಡಿದ ಮೇಲೆ. ಬನ್ನಿ ಇಲ್ಲೇ ಬಿಡು, ಇಟ್ಟೆ ಇಲ್ಲೇ ನೀನು. ತುಂಬ ಜನ ಬಂದ್ಬಿಟ್ರೆ ಆಲ್ರೆಡಿ ಭಾನುವಾರ ಆಗಿರೋದ್ರಿಂದ. ನಾವು ಮೀನು ಹಿಡಿಬೇಕಿತ್ತಲ್ವಾ? ಹಾಂ, ಬಿಗಿ ಹಿಡ್ಕೋ ಸಾಯಿಷ್ಟ. ಕಿಶಮ್ಮ ನೋಡಲ್ಲಿ, ನೀನು ಇಳಿತೀನಿ ಅಂತೀಯಲ್ಲ ನೋಡು, ನೋಡು. ಹಾಂ ಚಂದ. ಹಾಂ, ಜೋರು. ಚಿಕ್ಕ ವಯಸ್ಸಲ್ಲಿ ನಾವು ಕನ್ನಡ ಅಲ್ಲ ಅಲ್ಲಿ ಮೀನು ಹಿಡಿತಾರೆ ನೋಡಿ. ಭಯ ಆಗುತ್ತಪ್ಪ ನಂಗೆ, ಇಲ್ಲೆಲ್ಲ ಮಕ್ಕಳು ನೋಡಿ ಹೆಂಗೆ ಮಾಡ್ತಾರೆ. ಕಿಶಮ್ಮ ಬಿಡೋಣ ಮನೆ. ಇಲ್ಲ, ತುಂಬ ಜನ ಬಂದವರು ಆಲ್ರೆಡಿ ಆಲ್ಬಾಗಿಲು ಕಟ್ಟೆಗೆ. ನಾವೇ ಲೇಟು. ಬೀಳ್ತಿದ್ದೆ ಕಣ ಸರಿಯಾಗಿ. ಈಗ ಅಲ್ಲಿ ಕಿಶಮ್ಮ ಮೀನು ಹಿಡಿತಾರೆ ನೋಡಲ್ಲಿ. ನೋಡಿ ತೆಪ್ಪ ಇದೆ ನೋಡಲ್ಲಿ, ತೆಪ್ಪ ನೋಡಲ್ಲಿ ಕಿಶಮ್ಮ. ಅಲ್ಲಿ ತೆಪ್ಪ ನೋಡಲ್ಲಿ, ತೆಪ್ಪ ಕಾಣ್ತಿದ್ದೆ ನಿಮಗೆ? ತೆಪ್ಪ ಕಾಣ್ತಿದ್ಯಾ? ತೆಪ್ಪ ಕಾಣ್ತಿದ್ದೇನಾ? ಕಾಣ್ತಿಲ್ಲ. ಬಾ ಆ ಬಟ್ಟೆ ಎತ್ಕೋ, ಬಿದ್ದಿದ್ಯಾ ಆಮೇಲೆ. ಬಿದ್ರೆ ಏನಾಗಲ್ಲ ಬಾ, ತಲೆ ಕೆಡಿಸ್ಕೊಬೇಡ. ಬಾ ನಡಿ, ಮೇಲೆ ನಡೀರಿ. ಹುಷಾರು. ಕಿಶಮ್ಮ ಹಿಡಿತೀರಾ? ಹಾಂ, ಅಲ್ಲಿ ಹಿಡೀರಂತ ಬನ್ನಿ, ಇಲ್ಲಿ ಬೇಡ. ಹಾಂ, ತಲೆ ಕೆಡಿಸ್ಕೊಬೇಡ. ನೀನು ಬಿದ್ದರೆ ನಾನು ಬೀಳ್ಸಲ್ಲ. ಏನದು ನೋಡಿ, ಎಷ್ಟು ಚೆನ್ನಾಗಿರ್ತಿದೆ ನೀರು. ಸೈಡ್ ಬಿಡು, ಅವ್ರು ಹೋಗ್ಲಿ. ತಡಿ ಅಪ್ಪ ನೋಡು. ಯಾರೋ ನೋಡಿಲ್ಲ ಅನ್ನೋರು ಬನ್ನಿ, ಆಲ್ಬಾಗಿಲು ಕಟ್ಟೆ ಚೆನ್ನಾಗೈತೆ. ನೋಡಿದ್ರು ಬನ್ನಿ, ಚೆನ್ನಾಗೈತೆ. ಬಟ್ ಈಗ ಒಂಚೂರು ನೀರು ಕಮ್ಮಿ ಆಗೈತೆ. ಮೊದಲು ಈ ಕಡೆ ಎಲ್ಲ ಹರಿಯೋದು ನೀರು. ನಾನೆಲ್ಲರೂ ಬಿದ್ದರೆ ಸರ್ರೇ ಬೀಳ್ತೀನಿ ಮಾತ್ರ. ಅಪ್ಪು ಪಾಚಿ ಕಟ್ಟಿದೆ, ಹುಷಾರು. ಪ್ಯಾಂಟ್ ಮಡ್ಸ್ಕೊಬೋಯ್ತು ಕಣ. ನಾನು ಬೇರೆ ಬ್ಯಾಗಿ ಪ್ಯಾಂಟ್ ಹಾಕೊಂಡ್ಬಿಟ್ಟೀನಿ. ಹಾಂ, ಇವಳು ಇಲ್ಲಿದ್ದಾಳೆ, ಮಡ್ಸ್ಕೊಳಕ್ಕಲ್ಲ. ನಿಂದ್ರೆ ನಡಿ, ಹುಷಾರು. ಅಲ್ಲಿ ದಾಟ್ಬೇಕಾರೆ ಏನಿಲ್ಲ, ಅಲ್ಲಿ ಸಿಗ್ತೀಯ ಆಮೇಲೆ ಬಿದ್ದರೆ. ನಡೆಯೋಕ್ಕಾಗುತ್ತಪ್ಪ ನಿನಗೆ? ಧೈರ್ಯ ಇದೆಯಾ? ಇವನೈತಾನೆ, ನೀನು ಹೋಗಲ್ಲ. ಹಾಂ, ಹೋಗ್ಬಾರ್ದಪ್ಪ, ಹೋಗಿಲ್ವಲ್ಲ ಯಾವತ್ತೂ.
ಗಾಣ್ಗಬ್ರಿ ಅಣ್ಣ. ನೀನು ಹುಷಾರು ಕಣವ. ನೋಡಿಲಿ ಇಬ್ರು ಮಕ್ಕಳು ನನ್ನ ಹತ್ರ ಬಿಟ್ಬಿಟ್ಟು ಬಾಬಾ ಅಂತಿದ್ಯಾ. ಹಾಂ ತಡಿ ಹೋಗ್ಬೇಡ, ಕರ್ಕೊಂಡು ಹೋಗ್ತೀನಿ ನಾನು. ವೈಫ್ ಅಪ್ಪ ಈ ಜಾಗ ನಡೀಬೇಕು. ಹೋಗೋದಕ್ಕೆ ಸುಮ್ಮನೆ ನಾವು ಹೋಗೋದ ನಾವು ಹೋಗೋದ ಅಲ್ಲಿಗೆ ಹೋಗೋದಾ? ಮಗು ಹಿಡ್ಕೊಂಡು ಜೋಪಾನಾಗ ಹೋಗ್ಬೇಕು. ಬಿದ್ದೆ ಕಣ, ಬಿದ್ದಿದ್ರೆ ಅಲ್ಲಿಗೆ ಡೈರೆಕ್ಟು. ನಾವು ಬಂದಾಗ ನೀರಲ್ಲೆಲ್ಲ ಇರ್ತಲ್ಲ, ನೀರು ನಾವು ಆಗ ಬಂದಿದ್ದಲ್ಲ. ಹಾಂ ಬಿದ್ದರೆ ಸಾಯಿಷು ಜಾರ್ಬುಂಡಿ ಆಡ್ತೀಯಾ ನೀವು? ಜಾರ್ಬುಂಡಿ ಆಡ್ತೀನಿ ಇಲ್ಲ. ಹಾಂ ಇಲ್ಲಿ ಇಲ್ಲಿ ಕುತ್ಕ, ಇಲ್ಲಿ ಕುತ್ಕೊಳ, ಇಲ್ಲಿ ಕುತ್ಕೋತೀಯಾ? ಹಾಂ ಇಲ್ಲಿ ಕುತ್ಕೊ, ಅಲ್ಲಿ ಗಂಟೆ ಜಾರ್ಕೊಂಡು ಹೋಗೋ. ನಡಿ ಬಿಡುಗು, ನಡಿ ಆಟ್ರಂತೆ ಲಾಸ್ಟಿಗೆ ಅಲ್ಲಿ ಕುತ್ಕೊಂಡು. ಎಷ್ಟು ಚೆನ್ನಾಗೈತೆ ನೋಡಿ ಜಾಗ. ಹಾಂ ಏನಮ್ಮ ಪ್ಯಾಂಟು? ಹಾಂ ಇವಳು ಪ್ಯಾಂಟ್ ಮೇಲೆ ಅಂತ ಹಾಕಿರೋ ಚಡ್ಡಿ ಪ್ಯಾಂಟ್ ಮೇಲೆ ಚಿನ್ನಿ ಅಂತ. ಯಾರು ನೋಡಿಲ್ಲ ಬನ್ನಿ, ಚೆನ್ನಾಗಿದೆ ಲೊಕೇಶನು. ನೋಡಿರೋರು ಬನ್ನಿ, ಚೆನ್ನಾಗಿದೆ. ನಮ್ಮ ಹಾಸನ ಹತ್ರ ಇರೋರು ಅಂತ ಒಂದು 50 ಸತಿ ಬಂದೋಗಿರ್ತಾರೆ, ಯಾಕಂದರೆ ಬೇಜಾರಾಗಲ್ಲ ಜಾಗ. ಇನ್ನೂ ತುಂಬ ಜಾಗಗಳಿದ್ದಾವೆ ಹಾಸನ ಸುತ್ತಮುತ್ತ, ಅದಕ್ಕೆ ನಮ್ಮ ಹಾಸನ ಅಂದರೆ ನಮ್ಗೆ ತುಂಬ ಇಷ್ಟ. ಎಷ್ಟೇ ಆದರೂ ನಮ್ಮೂರೇ ಅಲ್ವಾ, ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ನಮ್ಮ ಕಿಶಮ್ಮ ನಡೀತಾಳೆ ನೋಡಿ. ಕಿಶಮ್ಮ ಇಲ್ಲೆಲ್ರಿಗೂ ಹಾಯ್ ಮಾಡು. ಬಿದ್ದಿದ್ದು ಸರಿಯಾಗಿ ಈಗ ನೋಡಿ, ಇವಳು ಬೀಳಿಸೋದಂದ್ರೆ ನಾನು ಬೀಳಿಸಿದ್ಲಿ ಈಗ ಜಸ್ಟ್ ಮಿಸ್ಸು. ಚಪ್ಪಲಿ ಉಜ್ಕೊಂಡೋಗಿ ಅಪ್ಪು, ಕಾಲು ಎತ್ತಿಡ್ಬೇಡಿ, ಯಾಕಂದ್ರೆ ಪಾಚಿ ಕಟ್ಟಿರುತ್ತಲ್ಲ. ನೀನು ಬಿದ್ದರೂ ಪರವಾಗಿಲ್ಲ, ಮಗು ಬೀಳ್ಬಾರ್ದಪ್ಪು. ಓಯ್ ನೀನು ಬಿದ್ರು ಪರವಾಗಿಲ್ಲ, ಮಗು ಬೀಳ್ಬಾರ್ದು. ಅಲ್ಲ ಆ ಕಡೆ ಹರಿತಿದೆ ನೋಡಿ, ಅಲ್ಲೋಡು ಅಲ್ಲ ಹರಿತಿದೆ. ಹಾಂ ಬಂದಿಲ್ಲ ಅಲ್ಲ, ಮೀನು ಹಿಡಿತಾರೆ ನೋಡಲ್ಲ, ಎಲ್ಲ ಬಲೆ ಹಾಕಿದ್ದಾರೆ. ತೋರಿಸ್ಕೊಂಬಾರ್ದಪ್ಪ, ಮಕ್ಕಳು ನೋಡಿಲ್ವಲ್ಲ. ಹಾಂ ನಾನು ಮೀನು ಹಿಡ್ಕೊಂಡು ಕೂತಿದ್ರೆ ಸಂಜೆ ಇಲ್ಲೇ ಆಗಿರೋದು. ಭಾನುವಾರ ಬರೀ 6 ಬಾಲು ಕಟ್ಟೆಲ್ಲ ಮುಗಿಸ್ಬೇಕಿತ್ತು. ಆಮೇಲೆ ಈ ಕಡೆ ಒಳ್ಳೊಳ್ಳೆ ಮೀನುಗಳಿದ್ದಾವೆ, ಬಟ್ ಇಲ್ಲಿ ಹಿಡಿಯೋಕ್ಕಾಗಲ್ಲ. ಗಾಣ ಹಾಕೋರೆ ಗಾಣ ಸಿಗಲ್ಲ ಇಲ್ಲಿ. ಮೀನು ಸಿಕ್ಕ ನೋಡಲಿ. ಬಾಯ್ ದಿಖಾವ್ ಬಾಯ್, ओ भाई दिखाओ, 1 मिनट रुको भाई, मैं आता हूँ उधर. देख के आना, पिछले गिर जाओगे. गिर जाए तो छोड़ो भाई. ओह और मीन हिಡ್ದಾರೆ ನೋಡಿ, ಜಿಲೇಬಿ ಮೀನ ನೋಡಿದ್ರೆ फिश ನೋಡಿ. आपका छोड़ो, फिश डालता हूँ. ಬೇಡ, ಕೈ ಸ್ಮೆಲ್ ಆಗುತ್ತೆ. ಕಿಶಮ್ಮ ಎಲ್ಲಿ? हाँ ये लड़का तो ना कितना डाल दिया अभी फिश? एक ही है, बड़ा वाला मिलता क्या? बड़ा वाला अभी क्या डाल रहे हैं भाई आपको? मछली का खाने का क्या डाल रहे हैं? खाली वही डाल रहे क्या? क्या डाल रहे? ये जो ओ ये ना ये डालता क्या? थोड़ा पाची ಹಿಡಿತಾರಂತೆ ಮೀನು. ಪಾಚಿ ಹಾಕ್ಬಿಟ್ಟು ಸಿಗುತ್ತೆ. ಜಿಲೇಬಿ ಮೀನು ಸಿಗ್ತವೆ, ದೊಡ್ಡ ಮೀನು ಸಿಗಲ್ಲ. ಬಾ ಮುಂದೆ ಹೋಗೋದ. ರೋಲಿಂಗ್ ನೋಡಿ, ರೋಲಿಂಗ್ ಆ ಥರ ತಗೋಬೇಕು. ಆ ಥರ ಒಂದು ಸುಮ್ಮನೆ ಹೊರಗಡೆ ಹೋದಾಗ ಮೀನು ಸಿಗ್ತಾವಾಗಲಿ ಒಂಥರ ಎಂಜಾಯ್ಮೆಂಟ್ ಇರುತ್ತೆ ಮೀನು ಹಿಡಿಯೋದ್ರಲ್ಲಿ. ನನಗೆ ಮೀನು ತಿನ್ನೋದ್ರಲ್ಲಿ ಖುಷಿ ಇಲ್ಲ. ಅಯ್ಯೋ ಮಕ್ಕಳು ನಿನಗೆ ಅಯ್ಯೋ ಅನ್ಸ್ಬಿಡ್ತಾರೆ ಮೀನು ಸಿಗಂಟೆ, ಇವ್ರು ತಾಳ್ಮೆ ಇರ್ಬೇಕಲ್ಲ. ಹಾಂ ಬಿಗಿ ಜಾರುತ್ತೆ ಅಪ್ಪ, ಚಪ್ಪಲಿ ಉಜ್ಜಿ ಹೋಗಿ ನೀನು ಬೀಳ್ತೆ ಪಕ್ಕ. ಜಾರುತ್ತೆ, ಕಿಶಮ್ಮ ಹೇಳ್ತಾಳೆ ಜಾರುತ್ತಂತೆ, ಅಲ್ಲಿ ಜಾಗ್ರತೆ ಮೂಡಿಸ್ತಾಳೆ ನಿಮಗೆ. ಲೈಫಲ್ಲಿ ಸಿಕ್ಕಾಪಟ್ಟೆ ಸಾಲಗಳಿರ್ತವೆ, ಸಿಕ್ಕಾಪಟ್ಟೆ ತೊಂದರೆಗಳಿರ್ತವೆ. ಅಟ್ಲೀಸ್ಟ್ ದೂರ ಹೋಗೋಕ್ಕಾಗಲಿಲ್ಲ ಅಂದ್ರೂ ನಿಮ್ಮ ಹತ್ರ ಇರೋಂಥ ಒಳ್ಳೊಳ್ಳೆ ಲೊಕೇಶನ್ಗಳಿಗೆ ಹೋಗಿ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಆದಷ್ಟು ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋ ಬದಲು ನೀವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಹಾಯ್ ಮಾಡ್ತೀರಾ ನೋಡಿ, ಹಾಯ್ ಮಾಡ್ತಿದ್ದಾರೆ. ನೋವಿದ್ರು ಕರಗಿಸುತ್ತೆ. ಏನು ಎಲ್ಲಿ ಕಿಶಮ್ಮ? ಓ ನೀನೇ ಎತ್ಕೊಂಡಿದ್ಯಾ? ನೋಡಿ
ಹಂಗಾಗಿ ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ. ನನಗೂ ಸಿಕ್ಕಾಪಟ್ಟೆ ಸಾಲಗಳಿದ್ದಾವೆ, ಮನೆ ಬಾಡಿಗೆಗಳು ಕಟ್ಟಬೇಕು, ಸಂಘಗಳು ಕಟ್ಟಬೇಕು, ತುಂಬ ಕಮಿಟ್ಮೆಂಟ್ಗಳಿದ್ದಾವೆ. ಆದರೂ ಫ್ಯಾಮಿಲಿನ ನೋಡ್ಕೋಬೇಕಲ್ಲ. ನಡೀರಿ ಮುಂದೆ, ಫ್ಯಾಮಿಲಿ ನೋಡ್ಕೋಬೇಕಲ್ಲ. ನನಗೆ ಅದೇನೋ ಗೊತ್ತಿಲ್ಲ, ಫ್ಯಾಮಿಲಿ ಜೊತೆ ಕಳಿಯೋ ಸಂತೋಷನೇ ಬೇರೆ. ಯಾಕಂದರೆ ನನಗೆ ನನ್ನ ಹೆಂಡತಿ ಮಕ್ಕಳು ಬಿಟ್ಟರೆ ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ. ಹಂಗಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಜಾಸ್ತಿ ಮಾಡ್ತೀನಿ. ಇಲ್ಲಿ ಚೆನ್ನಾಗಿದೆ ನೀರು, ಇಲ್ಲೆಲ್ಲ ಪಾಚಿ ಇಲ್ಲ ನೋಡು ಅಷ್ಟು ಅಲ್ವಾ. ಹಾಂ, ಬಿದ್ದಿದ್ಲು ಈಗಳು ಇವಳು. ಸೇಮ್ ನೀರು ಇಲ್ಲೇನು ಬರ್ತೈತೆ ಅದೇ ನೀರು. ಹಾಂ, ಆ ಕಡೆ ಸೇಮ್ ಅನ್ಸೋದು ಕಣ. ಅದೇ ಆ ಕಡೆ ಹೋದ್ರೆ ಹುಡುಗಿರಿದ್ದಾರೆ, ನೀನು ಆ ಕಡೆ ಈ ಕಡೆ ನೋಡೋಕೆ ಬಿಡೋಲ್ಲ ಆಮೇಲೆ ನಂಗೆ ನೀನು. ಹಾಂ, ಹುಡುಗಿರಿದ್ದಾರೆ, ಆ ಕಡೆ ಹಂಗೆ ನೋಡ್ತೀಯ, ಈ ಕಡೆ ಯಾಕೆ ನೋಡ್ತೀಯ ಅಂತೀಯ. ಅದಕ್ಕೆ ನಾನು ಆ ಕಡೆ ಬರ್ತಿಲ್ಲ, ಇಲ್ಲೇ ಸಾಕಣವ. ಆಮೇಲೆ ಇಲ್ಲಿಗೆ ಬಂದು ನೀನು ಮಖ ಊದ್ಕೊಂಡು ಜಗಳ ಮಾಡಿಕೊಂಡು ಭಾನುವಾರನ ವೇಸ್ಟ್ ಮಾಡಿಕೊಂಡು ಬೇಡ, ಅದು ನಮಗೆ ಒಳ್ಳೆಯದಲ್ಲ. ನೋಡಿ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಮೀನು ಹಿಡಿತಾರೆ, ಹಿಡ್ಕೋಬೇಕು ಕೈ ತೆಪ್ಪದಲ್ಲಿ ಮೀನು ಹಿಡಿತಾರೆ ನೋಡಲ್ಲ. ಒಕ್ಕ ತೆಪ್ಪ ಹೊಡಿಸ್ತಾರೆ ನೋಡಲ್ಲಪ್ಪ. ಹಾಂ, ನನ್ನ ಹತ್ರ ಗಾಣಗಳಿದ್ದು ತರಬೇಕಿತ್ತು, ಆದರೆ ಅಯ್ಯೋ ಮೀನು ಹಿಡ್ಕೊಂಡು ಕೂರೋಕ್ಕಾಗಲ್ಲ. ನಮಗೆ ನಮ್ಮ ಹಾಸನ ಹತ್ರ ಹೋಗೋಂಥ ಪ್ಲೇಸ್ಗಳು ತುಂಬ ಇದ್ದಾವೆ, ಬಟ್ ಟೈಮ್ಗಳಿಲ್ಲ ಅಷ್ಟೇ. ನೋಡೋದ ಮುಂದಕ್ಕೆ ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಅಂತ ಇತ್ತು ಅಂದರೆ ಸುತ್ತಾಡೋದ, ಅದು ಕುಟುಂಬದ ಸಮೇತ. ನಾವು ಒಬ್ಬೊಬ್ರು ಸುತ್ತಾಡಲ್ಲ, ಕುಟುಂಬದ ಸಮೇತ ಸುತ್ತಾಡ್ತೀವಿ. ಟೈಮ್ ಬೇಕಷ್ಟೇ. ಖುಷಿ ಆಯ್ತಪ್ಪ ಒಲಿ, ಮನೇಲಿ ಇದ್ದು ಬೋರಾಗೈತೆ ಅಂತಿದ್ದಲ್ಲ. ಹಾಂ, ಖುಷಿ ಆಯ್ತಾ? ಯಾಕೆ ಸಪ್ಪಗಾಗ್ಬಿಟ್ಟು ಪುನಃ ಹೇಳು ಬೇಗ. ಖುಷಿ ಆಯ್ತಾ? ಹಾಂ ಹಾಂ, ಒಟ್ಟಲ್ಲಿ ಮನೇಲಿ ಇರೋದು ಬೆಟಾರ ಇಲ್ಲಿ ಹೊರಗಡೆ ಬಂದಿರೋದು ಬೆಟಾರ? ಎರಡರ ಒಂದು ಆಪ್ಷನ್ ಚಾಯ್ಸ್ ಮಾಡೋದು ನನಗೆ. ಕುತ್ಕೋಬೇಡ ಎದ್ಮೇಲೆ ಕುತ್ಕೋಬೇಡ, ಸ್ಟ್ಯಾಂಡ್ ಹೋಗುತ್ತಾ? ಹಾಂ, ಬಟ್ಟೆ ತಂದಿದ್ಯಾ? ಹಾಂ, ಸಾಕ್ಷಿ ನೀನು ಆಟ ಬೇಡ, ನೀನು ಬಟ್ಟೆ ತಂದಿಲ್ಲ. ಪ್ಯಾಂಟ್ ಹೇಳ್ಕೊ ಕುತ್ಕೋ. ನೋಡಿ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾರೆ ಬೀಚ್. ಮಕ್ಕಳು ಒಂದು ಖುಷಿ ಪಟ್ರೆ ಸಾಕು ನಮಗೆ, ಬೇರೆ ಮನೇಲೇ ಪಾಪ ಕೂತು ಬೋರಾಗಿರುತ್ತೆ. ಹುಷಾರ ಬೀಳ್ತೀರಾ, ಬಟ್ ಭಾಳ ಮಕ್ಕಳು ಮರಿಂಗ್ ಕರ್ಕೊಬಂದರೆ ಕೇರ್ಫುಲ್ಲಾಗಿ ಕರ್ಕೊಬನ್ನಿ. ಯಾಕಂದರೆ ಪೂರ್ತಿ ಪಾಚಿ ಕಟ್ಟಿದೆ, ಕೈ ಮಾತ್ರ ಬಿಗಿ ಇಟ್ಕೊಂಡಿರಿ. ಪೂರ್ತಿ ಪಾಚಿ ಕಟ್ಟಿದೆ ಇಲ್ಲಿ ನೋಡಿ. ಇದೆ ನಮ್ಮ ಆಲ್ಬಾಗ್ಲು ಕಟ್ಟೆ ಎಷ್ಟು ಚೆನ್ನಾಗಿದೆ. ಪೂರ್ತಿ ಅಲ್ಲಿಂದ ಪೂರ್ತಿ ಇದು ತುಂಬ ದೊಡ್ಡದು ಕೆರೆ ಇದು, ಇದಕ್ಕೆ ಆಲ್ಬಾಗ್ಲು ಕಟ್ಟೆ ಅಂತ ಕರೀತಾರೆ. ತುಂಬ ಜನ ಗೊತ್ತು ನಮ್ಮ ಹಾಸನ. ನೀವು ಹೇಳ್ಬೋದು ಹಾಸನ ನಮ್ಮ ಹಾಸನ ಹತ್ರಪತ್ರ ಇರೋರು ಗೊತ್ತಾಗಂತ ಬಿಡಯ ಅಂತ ಹೇಳ್ಬೋದು, ಆದರೆ ಗೊತ್ತಿಲ್ದಿರೋರಿಗೆ ಹೇಳ್ತಿರೋದು. ನಮ್ಮ ಕಡೆಯಿಂದ ಅದು ಎಲ್ಲರೂ ತುಂಬ ಜನ ಮಾಡಿದ್ದಾರೆ ಆಲ್ಬಾಗ್ಲು ಕಟ್ಟೆ ಬಗ್ಗೆ. ನಮ್ಮ ಕಡೆಯಿಂದನೂ ಒಂದು ವೀಡಿಯೋ ಬರಲಿ ಆಲ್ಬಾಗ್ಲು ಕಟ್ಟೆ ಬಗ್ಗೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಲೊಕೇಶನು. ಬಂದರೆ ಮಳೆಗಾಲದಲ್ಲಿ ಬಂದರೆ ಈ ಥರ ನೀರು ಹರಿಯುತ್ತೆ, ಬೇಸಿಗೆಗಾಲದಲ್ಲಿ ಸ್ವಲ್ಪ ನೀರು ಹರಿಯೋದು ಕಮ್ಮಿ. ಎಲ್ಲಿ ಹಿಡಿತೀಯ? ಅಲ್ಲಿ ಇಳಿದ್ರೆ ಹೋಯ್ತಿ, ಅಲ್ಲಿಗೆ ಜಾರ್ಕೊಂಡು ಹೋಯ್ತಿ, ಅಲ್ಲಿಗೆ ಸಾಯಿಸು. ಅಲ್ಲಿ ಎಷ್ಟು ಚೆನ್ನಾಗಿ ಹರಿತೈತೆ ನೀರಪ್ಪಲ್ಲಿ ಅಲ್ವಾ? ಚೆನ್ನಾಗಿ ಹರಿತಿದೆ ನೀರಲ್ಲಿ. ಅಲ್ಲೋಗಿ ಕೆಳಗಡೆ ನಿಂತ್ಕೊಂಡ್ರೆ ತುಂಬ ಜನ ಸ್ನಾನ ಮಾಡ್ತಾರೆ ಕೆಳಗಡೆ ಹೋಗಿ ನಿಂತ್ಕೊಂಡು. ಇಲ್ಲಿ ಆಳ ಇದ್ದಾಗ ಪೊಲೀಸರು ಬಂದು ನಿಂತ್ಕೊಬಿಡ್ತಾರೆ, ಬಿಡಲ್ಲ ಯಾರನ್ನೂ ಇಲ್ಲಿಗೆ. ಇಷ್ಟು ದೂರ ಬರೋಕೆ ಬಿಡಲ್ಲ ಇಲ್ಲಿ. ಜಾಲಿ ಮಾಡ್ತಾರೆ. ಇಷ್ಟು ಜಾಗ ಬಿಡೋರು ಹೋಗ್ಲಿ. ನಮ್ಮ ಫಿಶ್ ಅದು ಹೆಂಗೆ ಫಿಶ್ಶು? ಎಲ್ಲಿ ತೋರ್ಸಿ ಕಿಶಮ್ಮ ಫಿಶ್ ಹೆಂಗೆ? ಹಾಂ, ಫಿಶ್ ಹೆಂಗೆ? ನೀರು ಹಚ್ಬೇಡ. ಹಾಂ, ಆ ಥರ ಆಡುತ್ತಾ ಫಿಶ್ಶು? ಹಾಂ, ಆ ಥರ ಆಡುತ್ತಾ ಕಿಶಮ್ಮ ಫಿಶ್ಶು? ಹಾಂ, ನೋಡಿ ಆದ್ಮೇಲೆ ಇದು ಫಿಶ್ ಅಂತೆ. ನಮ್ಮ ಮಗಳು ಹೇಳ್ಕೊಡ್ತಾರೆ ನೋಡಿ, ಇದು ಫಿಶಿಂಗ್ ಆಡು ಅಂತ. ಹುಷಾರ್ ಕಣ, ಆ ಕಡೆ ಕಾಲಿಟ್ರೆ ಬೀಳ್ತೀಯಾ? ನಿಧಾನ, ನನಗೆ ಹಚ್ಬೇಡಿ. ಕೆಳಗಡೆ ನಿಲ್ಸ್ಕೊಂಡಲ್ಲ ಸಾಕ್ಷಿ, ಕೆಳಗಡೆ ಬೀಳ್ಬೇಡ. ಬಟ್ಟೆ ಇಲ್ಲ ನಿನಗೆ, ಚಳಿ ಆಗುತ್ತೆ ಆಮೇಲೆ ಹೋಯ್ತಾ ಇರ್ಬೇಕಾರೆ. ಬಟ್ಟೆ ಎತ್ಕ ಮೇಲ್ಗಡೆ, ಬಟ್ಟೆ ಎತ್ಕ. ಕೊನೆಗೂ ಆದ್ಮೇಲೆ ಸ್ವಲ್ಪ ಹೊತ್ತು ಇಲ್ಲಿ ಆಟ ಆಡಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಮಳೆ ಬರೋಂಗೈತೆ ವಾತಾವರಣ, ಹಂಗಾಗಿ ಹೋಗ್ತಾ ಇದ್ದೀವಿ. ನಿಧಾನಕ್ಕೆ ಹೋಗಿ ಅಪ್ಪ, ನಿಧಾನಕ್ಕೆ ಹೋಗಿ, ಜಾರುತ್ತೆ ಆಮೇಲೆ ಹುಷಾರು. ತಡಿ, ಅವ್ರು ಜಾಗ ಬಿಡೋರು ಹೋಗಲಿ, ನಾವು ನಿಧಾನಕ್ಕೆ ಹೋಗೋಣ.
ಓದಿ ಅವ ಮುಂದೆ ಮುಂದೆ ಆ ಕಡೆ ಹಾಳೈತೆ, ಅಲ್ಲಿ ಮುಂದೆ ಹಾಳೈತೆ. ಆಮೇಲೆ ಜಾಗ ಕೊಡೋಕ್ಕೋಗಿ ಜಾಗ ತೊಗೊಬಿಟ್ಟಿ, ಆಮೇಲೆ ಜಾಗ ಕೊಡೋಕ್ಕೋಗಿ ಜಾಗ ತೊಗೊಬಿಟ್ಟಿಯ. ಚೆನ್ನಾಯ್ತಲ್ವ ಡೈಲಾಗು? ಹ್ಞೂ, ಜಾಗ ಕೊಡೋಕ್ರು ಜಾಗ ತೊಗೊಂಡಂಗೇನೆ ಅದು ನಮಗೋಸ್ಕರ ಅಷ್ಟು ರೆಡಿಯಾಗಿರುತ್ತೆ ಅಲ್ಲಪ್ಪು. ಜಾಗ ಬಿದ್ದಿಲ್ಲ ಕಿಶಮ್ಮ ಈಗ ಅಂತ ನೋಡು. ಸಾಯಿಶು ಹುಷಾರು, ಅಲ್ಲಿ ಹೋಗ್ಬಿಡಿ, ನಾನು ಕರ್ಕೊಂಡು ಹೋಗ್ತೀನಿ ತಡ್ರಿ. ನೋಡಿ ಇಲ್ಲೇ ಜಾಸ್ತಿ ನೀರು ಹೋಗ್ತಿರೋದು, ಮಾತಾಡಿ, ಇಲ್ಲೇ ಜಾಸ್ತಿ ನೀರು ಹೋಗ್ತಿರೋದು. ಹಾಂ ನಿಂತ್ಕೊ ಸಾಯಿಶು, ಮುಂದೆ ಹೋಗ್ಬಿಡಿ. ಇಲ್ಲಿ ಹೆವಿ ಆಳ ಇದೆ, ಹುಷಾರು, ನಿಧಾನಕ್ಕೆ ಹೋಗು. ಬಿದ್ದರೆ ಅಲ್ಲಿ ಸಿಗ್ತೀನ ನಿಂಗೆ ನೀನು. ಹಂಗೆ ಅಲ್ದ ಅದೇ ಮಾಡೋ ತಪ್ಪು, ಅಲ್ಲಿಂದನೇ ದಾಟಬಾರ್ದು, ಹತ್ರ ಹೋಗಿ ದಾಟಬೇಕು. ಹಾಂ ಏನಮ್ಮ ಹಿಡಿತೀಯಾ? ಹಿಡಿವಂತಡ್ರಿ ಹೋದ. ನೋಡವ ಮನೇಲೆ ಕುಂತು ಬೋರ್ ಅಂತಿದ್ದಲ್ಲ, ಈಗ ಕರ್ಕೊಂಬಂದಿನಿ, ಓಕೆನಾ? ಸಾಕಾ? ಸಾಕಲ್ಲ, ಇನ್ನು ದೂರ ಕರ್ಕೊಂಡು ಹೋಗ್ಬೇಕಪ್ಪ, ನಮಗೂ ಖುಷಿ ಆಗುತ್ತೆ. ದೂರ ಅಂದ್ರೆ ಈಗ ಎಷ್ಟು ಕಿಲೋಮೀಟರ್ ಬಂದಿದ್ದೀವಿ? ಈಗ 7 ಕಿಲೋಮೀಟರ್ 8 ಕಿಲೋಮೀಟ್ರಾ? ಈಗ ನನ್ನ ಕೆಪಾಸಿಟಿ ಇರೋದಷ್ಟು. ನನಗೆ ಜನ ಸಪೋರ್ಟ್ ಕೊಟ್ಟರು ಅಂದರೆ ನಾನು ಇನ್ನೂ ಒಂಚೂರು ಮುಂದೆ ಕರ್ಕೊಂಡು ಹೋಗ್ಬೋದು. ಬೇಜಾರು ಪ್ಲೇಸ್ಗಳು ನೆನಪಿದ್ದಾವೆ ನನಗೆ, ಯಾಕಂದರೆ ಟ್ರಾವೆಲಲ್ಲಿ ಇದ್ದಿದ್ದಲ್ವಾ. ಆಫ್ಟರ್ ಹೆಂಗಿಲ್ಲ ಅಂದರೂ ಡ್ರೈವರ್ ನಾನಪ್ಪ, ತುಂಬ ಜಾಗಗಳು ಗೊತ್ತು. ಆದರೂ ಹೋಗೋಕ್ಕೆ ಮನಿ ಬೇಕಲ್ಲಮ್ಮ, ಮನಿ ಬೇಕು, ಜನ ಸಪೋರ್ಟ್ ಬೇಕು. ಹಂಗಾಗಿ ನೋಡೋಣ ಇನ್ನು ಮುಂದೆ ಎಲ್ಲಾದರೂ ಭಗವಂತ ಕೈ ಹಿಡ್ದು ಅಂದರೆ ಫುಲ್ ಲಾಂಗ್ ಟ್ರಿಪ್ಪು. ಸದ್ಯಕ್ಕೆ 7 ಗಂಟೆ ಫ್ಲೈಟ್. ಸದ್ಯಕ್ಕೆ ಫ್ಲೈಟ್ ಅಲ್ಲಲ್ಲ, ಸದ್ಯಕ್ಕೆ ಆಟೋದಲ್ಲೇ ಮಣ್ಣಲ್ಲಿ ಆಟ ಆಡ್ತಾರೆ ನೋಡೋರು. ಅವ್ರಿಗೆ ಏನಿಲ್ಲ, ಇಲ್ಲೇ ಕರ್ಕೊಂಡು ಹೋಗ್ಬೇಕಂತ ಏನಿಲ್ಲ, ಮಣ್ಣು ಕೊಟ್ಬಿಟ್ರೆ ಆಟ ಆಡ್ತಾರೆ. ನನಗೇನು ಗೊತ್ತಿರೋದು, ಹೆಂಗಿರು ಸಾಯ್ತೀವಿ, ಜಗತ್ತು ಸಾಯಬೇಕು ಅಂತ. ತುಂಬ ನರ್ಸರಿಗಳಲ್ಲಿ ಇದ್ದಾವೆ, ಚೆನ್ನಾಗಿದೆ, ಲೊಕೇಶನ್ ಚೆನ್ನಾಗಿದೆ, ಬಂದು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ದಯವಿಟ್ಟು ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ, ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ದಯವಿಟ್ಟು ಹೊಸಬ್ರನ್ನ ಬೆಳೆಸಿ. ಆಮೇಲೆ ನಾವು ಈಗ ತುಂಬ ವರ್ಷದಿಂದನೇ ವೀಡಿಯೋ ಮಾಡಬೇಕಿತ್ತು. ನಾವು 2019 ಮದುವೆ ಆಗಿದ್ದು, ಅವಾಗಲಿಂದನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದು. ಟಿಕ್ಟಾಕ್ ಬಂದಿತ್ತಲ್ಲ, ಅವಾಗಲಿಂದನೇ ವೀಡಿಯೋ ಮಾಡ್ತಿದ್ದೋ. ಬಟ್ ಏನು ಮಾಡೋದು, ಕಮಿಟ್ಮೆಂಟ್ಗಳು ಅವಾಗಲಿಂದನೇ ಸ್ಟಾರ್ಟ್ ಆಗೋದು. ಅವಾಗಲಿಂದ ಮಾಡ್ಕೊಬಂದಿದ್ರು. ಇವತ್ತು ನಿಮ್ಮ ಸಪೋರ್ಟಿಂದ ಎಲ್ಲ ಇಡೀ ನಮ್ಮ ಕರ್ನಾಟಕ ಜನತೆಗೆಲ್ಲ ಪರಿಚಯ ಆಗಿರ್ತಿದ್ದೆ ಅನ್ಕೋತಿದ್ದೆ. ಪರವಾಗಿಲ್ಲ, ಈಗ ಆಲ್ರೆಡಿ ಲೇಟ್ ಆಗಿದೆ. ಕಮಿಟ್ಮೆಂಟೇ ನಮಗೆ ತಿಂದಾಕ್ಬಿಡ್ತು ಅವಾಗಲಿಂದ. ದಯವಿಟ್ಟು ನಾನು ಹೇಳೋದು ಒಂದೇ ಒಂದು ಮಾತು, ನಾವು ಶೋಕಿ ಮಾಡಬೇಕು, ಹಂಗೆ ಮಾಡ್ಬೇಕು ಅನ್ನೋದು ನನಗೇನೂ ಇಲ್ಲ. ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ನೋದು ಏನಿಲ್ಲ. ನನಗೆ ನನ್ನ ಫ್ಯಾಮಿಲಿನ ಚೆನ್ನಾಗಿ ಇಡಬೇಕು, ಖುಷಿಯಾಗಿ ಇಡಬೇಕು. ಯಾಕಂದ್ರೆ ನನಗೆ ಅವಾಗಲೇ ಹೇಳ್ದಂಗೆ ವಿಡಿಯೋದಲ್ಲಿ, ನನಗೆ ಹಿಂದೆ ಮುಂದೆ ಫ್ಯಾಮಿಲಿ ಇಲ್ಲ. ನನ್ನ ಫ್ಯಾಮಿಲಿ ಜೊತೆನೇ ನಾನು ಟೈಮ್ ಸ್ಪೆಂಡ್ ಮಾಡಬೇಕು. ನಾನು ನಿಮ್ಗೆ ಕೇಳ್ಕೊಳ್ಳೋದು ಒಂದೇ ಒಂದು ಮಾತು, ನಮ್ಮ ಆತ್ಮೀಯರಿಗೆ ಒಂದೇ ಒಂದು ಮಾತು ಕೇಳ್ಕೊಳ್ಳೋದು, ಜಾಸ್ತಿ ಏನು ಕೇಳೋಲ್ಲ. ಆದಷ್ಟು ನಮಗೆ ಸಪೋರ್ಟ್ ಮಾಡಿ, ಬೆಳೆಸಿ, ನಮ್ಮ ಎಲ್ಲ ಕರ್ನಾಟಕ ಜನ ಗುರ್ತಿಡಿಬೇಕು. ಆ ಥರ ನಮಗೆ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಇನ್ನು ಮುಂದೆ ನಮ್ಮ ಕಡೆ ಇನ್ನೂ ಒಳ್ಳೆ ವಿಡಿಯೋಗಳು ಬರುತ್ತೆ. ಈಗೀಗ ಹೊರಗಡೆ ಕಾರ್ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಮನೇಲೇ ವಿಡಿಯೋಗಳು ಮಾಡ್ತಿದ್ದೋ. ದಯವಿಟ್ಟು ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಬೆಲ್ ಬಟನ್ ಆಲ್ ಅಂತ ಒತ್ತಿ. ಆಮೇಲೆ ಕಮೆಂಟ್ ಎಲ್ಲೆಲ್ಲಿಂದ ಮಾಡ್ತಾಯಿದ್ದೀರಾ, ನಮ್ಮ ಆಲ್ಬಲ್ ಕಟ್ಟನ್ನು ಯಾರ್ಯಾರು ನೋಡಿದ್ದೀರಾ, ನಮ್ಮ ಕರ್ನಾಟಕದಲ್ಲಿ ಆಲ್ಬಲ್ ಕಟ್ಟನ್ನು ಯಾರ್ಯಾರು ನೋಡಿದ್ದೀರಾ, ನಮ್ಮ ಕರ್ನಾಟಕ ಜನತೆ ಆಗಲಿ, ಆಮೇಲೆ ಹೊರಗಡೆ ಎಲ್ಲೇ ಇರೋರಾಗಲಿ ನಮ್ಮ ಆಲ್ಬಲ್ ಕಟ್ಟನ್ನು ಯಾರ್ಯಾರು ನೋಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗತ್ತಾ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಎಲ್ಲರೂ ಹುಷಾರಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ನಮ್ಮ ಕನ್ನಡ ಜನತೆಗೆ ನಾನು ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಯಿದ್ದೀನಿ. ಸಿಗತ್ತಾ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ. ಎಲ್ರಿಗೂ ಬಾಯ್ ಬಾಯ್. ಬಾಯ್ ಹೇಳ್ತಿರವಲ್ಲಿ? ಬಾಯ್ ಬಾಯ್. ಹಾಂ ಕಿಶಮ್ಮ ಬಾಯ್ ಹೇಳಿ. ಬಾಯ್ನಾ? ಹಾಂ.